ಸರ್ಕಾರಕ್ಕೆ ಸಲ್ಲಿಕೆಯಾದ ರೇಷನ್ ಕಾರ್ಡ್ ಪರಿಷ್ಕರಣೆ ವರದಿ ಈವರೆಗೆ 13,87,652 ರೇಷನ್ ಕಾರ್ಡ್ ಪರಿಷ್ಕರಣೆ ಆಗಿದೆ. ರೇಷನ್ ಕಾರ್ಡ್ ರದ್ದು ಮಾಡುವ ಸಂಬಂಧ ವರದಿ ಬಿಡುಗಡೆ. ಸಿಎಂಗೆ ಕೊಟ್ಟ ವರದಿಯಲ್ಲಿ ಮಾನದಂಡಗಳ ಉಲ್ಲೇಖ ಮಾಡಲಾಗಿದೆ. ಮಾನದಂಡಗಳನ್ನು ಆಹಾರ ಇಲಾಖೆ ಉಲ್ಲೇಖಿಸಿದೆ. ಸರ್ಕಾರಕ್ಕೆ ಸಲ್ಲಿಕೆಯಾದ ರೇಷನ್ ಕಾರ್ಡ್ ಪರಿಷ್ಕರಣೆ ವರದಿ ಲಭ್ಯವಾಗಿದೆ. ಈವರೆಗೆ 13,87,652 ರೇಷನ್ ಕಾರ್ಡ್ಗಳ ಪರಿಷ್ಕರಣೆ ಆಗಿದೆ. ರೇಷನ್ ಕಾರ್ಡ್ ರದ್ದು ಮಾಡುವ ಸಂಬಂಧ ವರದಿಯನ್ನ ನೀಡಿರೋದು. ಸಿಎಂಗೆ ಕೊಟ್ಟ ವರದಿಯಲ್ಲಿ ಮಾನದಂಡಗಳನ್ನು ಉಲ್ಲೇಖ ಮಾಡಲಾಗಿದೆ. ಮಾನದಂಡಗಳನ್ನು ಆಹಾರ ಇಲಾಖೆ ಉಲ್ಲೇಖಿಸಿದೆ. ಇನ್ನು ಸರ್ಕಾರಕ್ಕೆ ರೇಷನ್ ಕಾರ್ಡ್ ಪರಿಷ್ಕರಣೆ ಕುರಿತು ವರದಿ ಸಲ್ಲಿಕೆಯಾಗಿದೆ. ಈವರೆಗೂ 13,87,652 ರೇಷನ್ ಕಾರ್ಡ್ ಪರಿಷ್ಕರಣೆ ಆಗಿದೆ. ಇನ್ನು ಯಾರ್ಯಾರಿಗೆ ಬಿಪಿಎಲ್ ಇಲ್ಲ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ನಿಗಮ, ಮಂಡಳಿ, ಪ್ರಾಧಿಕಾರ, ಎಲ್ಲ ಸರ್ಕಾರಿ, ಅರೆ ಸರ್ಕಾರಿ ನೌಕರರು ಇವರಿಗೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ. ಎಲ್ಲ ಸರ್ಕಾರಿ, ಅರೆ ಸರ್ಕಾರಿ ನೌಕರರಿಗೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ. ಹೀಗೆ ನಿಗಮ, ಮಂಡಳಿ, ಪ್ರಾಧಿಕಾರಿಗಳ ನೌಕರರಿಗೂ ಸಹ ಬಿಪಿಎಲ್ ಕಾರ್ಡ್ ಪಡೆಯೋಕೆ ಅವರು ಅರ್ಹರಲ್ಲ. ಆದಾಯ ತೆರಿಗೆ, ಸೇವಾ ತೆರಿಗೆ, ವ್ಯಾಟ್, ವೃತ್ತಿ ತೆರಿಗೆ ಕೊಡೋರು ಸಹ ಈ ಪಾವತಿದಾರರಿಗೂ ಸಹ ಬಿಪಿಎಲ್ ಕಾರ್ಡ್ಗೆ ಅವರು ಬರೋದಿಲ್ಲ. ಬಿಪಿಎಲ್ ಕಾರ್ಡ್ ಅಂಡರ್ ಅಲ್ಲಿ ಅವರು ಬರೋದಿಲ್ಲ. ನಗರಗಳಲ್ಲಿ 1,000 ಚದರ ಅಡಿಗೂ ಹೆಚ್ಚು ವಿಸ್ತೀರ್ಣದ ಸೈಟ್ ಹೊಂದಿರೋರು ಸಹ ಅವರಿಗೂ ಸಹ ಬಿಪಿಎಲ್ ಕಾರ್ಡ್ ಸಿಗಲ್ಲ. ನಗರಗಳಲ್ಲಿ 1,000 ಚದರದ ಅಡಿಗೂ ಹೆಚ್ಚು ವಿಸ್ತೀರ್ಣದ ಸೈಟ್ ಇರೋರ್ಗೂ ಸಹ ಬಿಪಿಎಲ್ ಕಾರ್ಡ್ ಲಭ್ಯವಾಗಲ್ಲ. ಸ್ವಂತ ಬಳಕೆಗೆ ಕಾರು ಹೊಂದಿರೋರ್ಗೂ ಬಿಪಿಎಲ್ ಕಾರ್ಡ್ ಲಭ್ಯ ಇಲ್ಲ. ಅನರ್ಹ ಕಾರ್ಡ್ ರದ್ದತಿಗೆ ಟಾರ್ಗೆಟ್ 13,87,652. ಇದನ್ನ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ. ಮಾನದಂಡಗಳನ್ನು ಉಲ್ಲೇಖ ಮಾಡಿ ಸಿಎಂಗೆ ವರದಿಯನ್ನ ನೀಡಿದ್ದಾರೆ. ಈವರೆಗೂ 13,87,652 ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನ ಮಾಡಲಾಗಿದೆ. ಅನರ್ಹಗೊಂಡ ಕಾರ್ಡ್ಗಳು 3,81,983 ಕಾರ್ಡ್ ಆಗಿದೆ. ಇದುವರೆಗೂ ಅನರ್ಹವಾಗಿರುವಂತಹ ಕಾರ್ಡ್ ಇದು. ಉಳಿದಿರುವ ಕಾರ್ಡ್ 10,05,669 ಕಾರ್ಡ್ಗಳು ಮಾತ್ರ ಉಳಿದುಕೊಂಡಿದೆ. ಐಟಿ ಪಾವತಿದಾರರು ಈ ಪೈಕಿ ನೋಡೋದಾದ್ರೆ 98,473 ಆಗಿದೆ. ಈ ಪೈಕಿ ಐಟಿ ಪಾವತಿದಾರರು 98,473. ಇನ್ನು 1.20 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು 10,09,476 ಆಗಿದೆ. 1.20 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು ಇದಾದ್ರೆ ಪಡಿತರ ಪಡೆಯದೇ ಇರೋರು 2,75,667 ಜನ. ಪಡಿತರ ಪಡೆಯದೇ ಇರುವಂತಹವರು 2,75,000 ಜನರಿದ್ದಾರೆ. ಇನ್ನು ಸರ್ಕಾರಿ ನೌಕರರು 4,036 ಇದ್ರೆ ಅನರ್ಹ ಕಾರ್ಡ್ ರದ್ದತಿಗೆ ಟಾರ್ಗೆಟ್ ಕೊಟ್ಟಿರೋದು ಅಂದ್ರೆ ಸಿಎಂಗೆ ವರದಿಯನ್ನ ಸಲ್ಲಿಸಿರೋದು 13,87,652 ಆಗಿದೆ. ಇನ್ನು ಯಾರ್ಯಾರಿಗೆ ರೇಷನ್ ಕಾರ್ಡ್ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಅಂತ್ಯೋದಯ ಅನ್ನ ಯೋಜನೆಯಡಿ ಬರುವಂತಹ ಮಾನದಂಡಗಳು ಯಾವುದು ಅಂತ ನಾವು ನೋಡ್ತಾ ಹೋಗೋಣ. ವಿಧವೆಯರು, ಮಾರಣಾಂತಿಕ ಅನಾರೋಗ್ಯದ ವ್ಯಕ್ತಿಗಳಿಗೆ ರೇಷನ್ ಕಾರ್ಡ್ ಲಭ್ಯ ಆಗುತ್ತೆ. ವಿಶೇಷ ಚೇತನರಿಗೆ ಅಂತ್ಯೋದಯ ಕಾರ್ಡ್ ಅನ್ನ ಕೊಟ್ಟಿರ್ತಾರೆ, ಅವರು ರೇಷನ್ ಕಾರ್ಡ್ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ವಿಶೇಷ ಚೇತನರು ಅಂತ್ಯೋದಯ ಕಾರ್ಡ್ ಅನ್ನ ಹೊಂದಿರ್ತಾರಲ್ಲ ಅವರಿಗೆ ರೇಷನ್ ಕಾರ್ಡ್ ಲಭ್ಯ ಆಗುತ್ತೆ. ಯಾವುದೇ ಜೀವನಾಧಾರ ಇಲ್ಲದೆ ಇರೋರಿಗೂ ಸಹ ಈ ಬಿಪಿಎಲ್ ಕಾರ್ಡ್ ಪಡೆಯೋದಕ್ಕೆ ಅವರು ಅರ್ಹರಾಗಿರ್ತಾರೆ. ಯಾವುದೇ ಜೀವನಾಧಾರ ಇರಲ್ವಲ್ಲ ಅವರು ಸಹ ಅರ್ಹರಾಗಿರ್ತಾರೆ. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೂ ಸಹ ರೇಷನ್ ಕಾರ್ಡ್ ಲಭ್ಯ ಇದೆ. ಅಂತ್ಯೋದಯ ಅನ್ನ ಯೋಜನೆ ಅಡಿ ಮಾನದಂಡಗಳು ವಿಧವೆಯರು, ಮಾರಣಾಂತಿಕ ಅನಾರೋಗ್ಯದ ವ್ಯಕ್ತಿಗಳು ಇವರು ರೇಷನ್ ಕಾರ್ಡ್ ಪಡೆಯೋದಕ್ಕೆ ಅರ್ಹತೆಯನ್ನ ಪಡ್ಕೊಂಡಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಈಗ ಯಾರ್ಯಾರಿಗೆ ರೇಷನ್ ಕಾರ್ಡ್ ಈಗ ಸಿಎಂ ಅವರಿಗೆ ವರದಿ ಹೋಗಿದೆ, ಯಾರಿಗೆ ಮಾನದಂಡಗಳನ್ನ ಉಲ್ಲೇಖ ಮಾಡಿದ್ದಾರೆ, ಯಾರಿಗೆ ಬಿಪಿಎಲ್ ಕಾರ್ಡ್ ಕೊಡಬೇಕು, ಯಾರಿಗೆ ರೇಷನ್ ಕಾರ್ಡ್ನ ರದ್ದು ಮಾಡಬೇಕು ಅಂತ ಏನೇನದು ಮಾನದಂಡಗಳು? ಅರ್ಪಿತಾ, ಪಬ್ಲಿಕ್ ಟಿವಿಲಿ ಏನ್ ನಿರಂತರವಾಗಿ ಕಳೆದ ಕೆಲ ದಿನಗಳಿಂದ ಬಿಪಿಎಲ್ ಸಂಬಂಧಪಟ್ಟಂತೆ ಏನೆಲ್ಲ ಗೊಂದಲ ಇದೆ ಅದಕ್ಕೆಲ್ಲ ಸಂಬಂಧಪಟ್ಟಂತ ಯಾರೆಲ್ಲ ತೊಂದರೆಗೊಳಗಾಗಿದ್ರೆ ಅವ್ರನ್ನ ಮಾತಾಡಿಸ್ಕೊಂಡು ವಸ್ತುಸ್ಥಿತಿ ವರದಿಯನ್ನ ಮಾಡ್ತಾ ಇದ್ವಿ. ಆ ವಸ್ತುಸ್ಥಿತಿ ವರದಿಯನ್ನ ನೋಡಿ ಈಗ ಒಂದ್ ರೀತಿಯಲ್ಲಿ ಸರ್ಕಾರದ ಕಣ್ತಿರದಂತಾಗಿದೆ ಪಬ್ಲಿಕ್ ಟಿವಿಗೆ ವರದಿಯಿಂದ. ಇವತ್ತು ಸಿಎಂ ಒಂದು ಮಹತ್ವದ ಆದೇಶ ಮಾಡಿದ್ದಾರೆ. ಏನ್ 1,20,000ಕ್ಕಿಂತ ಆದಾಯ ಹೆಚ್ಚಿ ಇರುವಂತವ್ರು ಜೊತೆಗೆ ಐಟಿ ರಿಟರ್ನ್ಸ್ ಮಾಡ್ತಿರೋರು ಇವ್ರು ಮಾತ್ರ ಕಾರ್ಡ್ ಅನರ್ಹ ಮಾಡ್ಬೇಕು, ಬಾಕಿ ಯಾರನ್ನೂ ಕೂಡ ಮುಟ್ಟಬಾರ್ದು ಅಂತ. ಇದು ಒಂದ್ ಕಡೆ. ಈ ಒಂದು ಸೂಚನೆ ಮಾಡುವ ಮುನ್ನವೇ ಸರ್ಕಾರಕ್ಕೆ ಆಹಾರ ಇಲಾಖೆ ಒಂದು ಆಕ್ಷನ್ ಟೇಕನ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ಆಕ್ಷನ್ ಟೇಕನ್ ರಿಪೋರ್ಟ್ ನಲ್ಲಿ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಈ ರಿಪೋರ್ಟ್ ಕೂಡ ಸಿಕ್ಕಿರುವಂತದ್ದು. ಈ ಪೈಕಿ ಇಲ್ಲಿವರೆಗೆ ಕಳೆದ 1 ತಿಂಗಳಿಂದ ಈಚೆಗೆ 3,81,000
1983 ಹತ್ತತ್ರ 4 ಲಕ್ಷ ಕಾರ್ಡ್ಗಳನ್ನ ಒಂದು ಅನರ್ಹ ಮಾಡಿದ್ದಾರೆ, ರದ್ದಾತಿ ಮಾಡಿದ್ದಾರೆ, ಇಲ್ಲ APL ಗೆ ಪರಿವರ್ತನೆ ಮಾಡಿರುವಂತದ್ದು. ಒಂದ್ ರೀತಿಯಲ್ಲಿ ಪರಿಷ್ಕರಣೆ ಮಾಡಿದ್ದಾರೆ. 1,14,00,000 ಕಾರ್ಡ್ಗಳ ಪೈಕಿ 3,81,000 ಕಾರ್ಡ್ಗಳನ್ನ ಈಗಾಗಲೇ ಪರಿಷ್ಕರಣೆ ಮಾಡಿದ್ದಾರೆ. ಇನ್ನು 10,05,000 ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. ಅಂದ್ರೆ 10,05,000 ಕಾರ್ಡ್ ಏನಿದೆ ಇದನ್ನ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಪರಿಷ್ಕರಣೆ ಮಾಡೋದಕ್ಕೆ ಟಾರ್ಗೆಟ್ ಇಟ್ಕೊಂಡಿರುವಂತದ್ದು. ಆ ಮೂಲಕ ಒಟ್ಟಾರೆಯಾಗಿ 13 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನ ಅನರ್ಹ ಮಾಡೋದಕ್ಕೆ ಅಥವಾ ರದ್ದು ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಪ್ಲಾನ್ ಅಂತಂದ್ರೆ ಮಾನದಂಡಗಳ ಪ್ರಕಾರ ಅದನ್ನ ಅನರ್ಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈ ಮೂಲಕ ಒಂದ್ ರೀತಿಯಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಹೊರ ಇಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನುವಂತ ಬಿಜೆಪಿ ಟೀಕೆಗೆ ಪೂರಕವಾಗಿ ಸರ್ಕಾರದ ಪ್ರಯತ್ನಗಳು ಕೂಡ ಕಾಣಿಸ್ತಾ ಇದಾವೆ, ಎತ್ಕಾಣ್ತಾ ಇರೋದು. ಒಟ್ಟಾರೆಯಾಗಿ ಏನೆಲ್ಲ ಗೊಂದಲ ಇದೆ, ಏನೆಲ್ಲ ಸಮಸ್ಯೆ ಇದೆ ಅದೆಲ್ಲವೂ ಬಂದು ಕೂಡ ಸರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಮಧ್ಯೆ ಬಿಜೆಪಿ ಆರೋಪ ಜೊತೆಗೆ ಜನರ ಆತಂಕದಿಂದಾಗಿ ಒಂದ್ ರೀತಿಯಲ್ಲಿ ಸದ್ದು ಮಾಡ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಈಗ ಏನ್ ಟಾರ್ಗೆಟ್ ಇಟ್ಕೊಂಡಿದೆ ಆ ಟಾರ್ಗೆಟ್ ಅನ್ನ ರಾಜ್ಯ ಸರ್ಕಾರ ಮುಗಿಸ್ತಾ ಇದೆ. ಏನೇ ಅಡ್ಡಿ ಆತಂಕಗಳಿದ್ರು ಕೂಡ 10 ಲಕ್ಷ ಬಾಕಿ ಏನಿದೆ 10 ಲಕ್ಷ ಕಾರ್ಡ್ಗಳನ್ನ ಅನರ್ಹ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅದನ್ನ ಯಾವ ರೀತಿ ಮಾರ್ಪಾಡು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಕಾದು ನೋಡಬೇಕಾಗಿದೆ. ಅರ್ಪಿತಾ.